ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ RX ಟೋನಿ ಮಾತಾಡ್ತಾ ಇರೋದು. ನಾನು ಇವತ್ತು ಒಂದು ತಿಂಡಿ ಗಾಡಿ ತಗೊಂಬಂದಿನಿ. ಈ ಗಾಡಿ ಬಂದಿದ್ದು ನವೆಂಬರ್ 1985ರಲ್ಲಿ ನಮ್ಮ ಭಾರತಕ್ಕೆ ಬಂತು. ಅದು ಯಾವ ಗಾಡಿ ಅಂತ ನೋಡೋಣ ಬನ್ನಿ. ಇದೇ ನೋಡಿ ಯಮಹಾ RX 100. ಈ ಗಾಡಿ ಬಂದಿದ್ದು ನವೆಂಬರ್ 1985ರಲ್ಲಿ ನಮ್ಮ ಭಾರತಕ್ಕೆ ಬಂತು. ಆದ್ರೆ ನಮ್ಮನಿಗೇನು ಬರಲಿಲ್ಲ. ಯಾಕಪ್ಪ ಅಂದ್ರೆ ನಾವು ಹುಟ್ಟತ್ಲೆ ಕೊಡೋಬಿಡೋರು. ಆದ್ರೆ ನಮ್ಗೆ ಈ ಗಾಡಿ ತಗೋಬೇಕಂತೇಳಿ ಕ್ರೇಜ್ ಹುಟ್ಟಿದ್ದು 2013ನಲ್ಲಿ. ನಮ್ಮನಿಗೆ ಇದು ಬಂದಿದ್ದು 2013-14 ಇಸ್ವಿಯಲ್ಲಿ ನಮ್ಮನಿಗೆ ಬಂತು. ಯಾಕಂದ್ರೆ ಈ ಗಾಡಿ ತಗೋಬೇಕು ನಮ್ಗೆ ಭಾಳ ಅಂದ್ರೆ ಭಾಳ ಕ್ರೇಜ್ ಇತ್ತು. ನಾವು ಅಣ್ಣ ತಮ್ಮರು ಇಬ್ಬರು ರೊಕ್ಕ ಕಲೆ ಬಿದ್ದು ಜಮಾ ಮಾಡಿ ಈ ಗಾಡಿ ನಮ್ಮ ಮನೆಗೆ ತಗೊಂಡು ತೊಗೊಂಡಾಗ ಇದು ಬ್ಲಾಕ್ ಕಲರ್ ಗಾಡಿ ಇತ್ತು. ತಗೊಂಡು ನಮ್ಮ ಮನೇಲಿ ಫಸ್ಟ್ ಗಾಡಿ ಇದೆ. ನಮ್ಮ ಮನೆಗೆ ತಂದಿರೋ ಫಸ್ಟ್ ಗಾಡಿ, ಮೊದಲನೇ ಗಾಡಿ ಇದೇ ಗಾಡಿ ಬ್ಲಾಕ್ ಕಲರ್ ಇತ್ತು. ಗಾಡಿ ತಗೊಂಡ್ಮೇಲೆ ನಾವು ಅಪ್ಡೇಟ್ ಮಾಡಿಸಿದ್ವಿ. ನಾವು ಇದನ್ನ ಮಿನಿಮಮ್ ಅಂದ್ರೆ 2021 ತನಕ ಗಾಡಿ ಹೊಡ್ತೀವಿ ನಮ್ಮ ಮನೆಗೆ. 2021 ತನಕ ರುಬ್ಬಿ ಕಟ್ಟೆ ಮತ್ತೆ ಇದನ್ನ ಅಪ್ಡೇಟ್ ಮಾಡಿ 2 ಕಲರ್ ಮಾಡಿಸಿದ್ವಿ. ಮಾಡ್ಲಿಂಗ್ ಇರಲಿ ಗಾಡಿ ಅಂತೇಳಿ 2 ಕಲರ್ ಗಾಡಿ ನಾವು ಮಾಡಿಸಿದ್ವಿ. ಇದನ್ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗಾಡಿ. ಈ ಗಾಡಿಗಿದ್ದು ಕ್ರೇಜ್ ಹೇಳ್ತಾ ಇದೀನಲ್ಲ, ಈ ಗಾಡಿಗಿದ್ದು ಕ್ರೇಜ್ ಯಾವ ಗಾಡಿಗೂ ಬರಲ್ಲ. ಮುಂದೆ ಯಾವ ಗಾಡಿನೂ ಬರಲ್ಲ, ಹಿಂದೆ ಯಾವ ಗಾಡಿನೂ ಹುಟ್ಟಂಗಿಲ್ಲ. ಆ ನಮ್ಮನಿ ಕ್ರೇಜ್ ಇದು. ಹುಡುಗರಿಗೆ ಅಂದ್ರೆ ಭಾಳ ಇಷ್ಟ ಗಾಡಿ ಇದೆ. ಯಾಕಂದ್ರೆ ಬುಲೆಟ್ ಸಮೇತ ಸೌಂಡ್ ಬರಲ್ಲ, ಆ ರೇಂಜಿಗೆ ಸೌಂಡ್ ಮಾಡ್ತಿದೆ ಚಿಕ್ಕದಾಗಿದ್ರು. ಈ ಗಾಡಿಗಿದ್ದು ಕ್ರೇಜ್ ಯಾವ ಗಾಡಿಗೂ ಇರಲ್ಲ. ಯಾಕಂದ್ರೆ ಇದು ಬಜಾರ್ ಲೈನ್ ಕೊಂಡ್ರೆ ತಿರುಗಿ ನೋಡಲಾರ್ದ ಜನನೇ ಇಲ್ಲ. ಆ ನಮೂನಿ ಕ್ರೇಜ್ ಇರುತ್ತೆ ಈ ಗಾಡಿಗೆ. ಸೌಂಡ್ ನೋಡಿದ್ರೆ ನೀವು ಶಾಕ್ ಆಗ್ತೀರ, ಅಂತ ಬರೀ ಸೌಂಡ್ ಬರುತ್ತೆ ಈ ಗಾಡಿದ. RX ಟೋನಿ ಅಂತ ಹೆಸರಿಟ್ಕೊಂಡು ಒಂದು RX ಗಾಡಿ ಇಲ್ಲ ಅಂದ್ರೆ ಹಿಂಗೆ. ನಮ್ಮ ಮನೇಲಿ ಅವಾಗ 2014 ಗಾಡಿ ತಗೊಂಡಿದ್ದೀನ, ಅಪ್ಡೇಟ್ ಮಾಡಿ ಇವಾಗ ಇದನ್ನ ಪೇಂಟಿಂಗ್ ಮತ್ತೆ ಇಂಜಿನ್ ಎಲ್ಲ ನೀಟಾಗಿ ಟೈರ್ ಗೀರ್ ಎಲ್ಲ ಹಾಕ್ಸಿ ಈ ಗಾಡಿ ಅಪ್ಡೇಟ್ ನ ಏನೇನ್ ಮಾಡಿದೀನಿ ಅಂತ ಒಂದೊಂದಾಗಿ ಹೇಳ್ಕೊಂತ ಹೋಗ್ತೀನಿ, ಬನ್ನಿ ನೋಡೋಣ. ಇದು ಗಾಡಿ ಆಯಿಲ್ ಪೆಟ್ರೋಲ್ ಗಾಡಿ ಇದೆ. ಅದಕ್ಕೆ ಇದು 2 ಸ್ಟ್ರೋಕ್ ಗಾಡಿ. ರಿಪೇರಿ ಜಾಸ್ತಿ ರಿಪೇರಿ ಬರಲ್ಲ, ಅದ್ರ ಸಂಬಂಧನೂ ಇದನ್ನ ಬಂದ್ ಮಾಡ್ರಿ. ಇದನ್ನ ಈ ಗಾಡಿ ಬ್ಯಾನ್ ಆಗೋ ಕಾರಣನೇ ಅದು, ಮಿನಿಮಮ್ ಸೌಂಡ್ ಕಾರಣಕ್ಕೆ ಬಂದ್ ಮಾಡಿಸ್ಯಾರ. ಆಮೇಲೆ ಇದು 2 ಸ್ಟ್ರೋಕ್ ಇಂಜಿನ್. ಈ ಗಾಡಿ ರಿಪೇರಿ ಜಾಸ್ತಿ ಬರಲ್ಲ ಅನ್ನೋದಕ್ಕೆ ಆಟೋಮೊಬೈಲ್ಸ್ ಎಲ್ಲರೂ ಸ್ಟ್ರೈಕ್ ಮಾಡಿ ಈ ಗಾಡಿ ಬಂದ್ ಮಾಡಿಸ್ಯಾರ. ಆಯಿಲ್ ಪೂರ್ತಿ ಹಾಕಿದ್ಮೇಲೆ ಪೆಟ್ರೋಲ್ ಹಾಕ್ಬೇಕು. ಪೆಟ್ರೋಲ್ ಹಾಕಪ್ಪ. ಇದು 100cc ಇಂಜಿನ್ ಐತಿ. ಇದು ಜಪಾನ್ ಕಾರ್ಬೋರೇಟರ್ ಐತಿ, ಒರಿಜಿನಲ್ ಕಾರ್ಬೋರೇಟರ್. ನಾವು ಗಾಡಿ ತಗೊಂಡಾಗ್ಲಸಿಂದ ಯಾವ ಪಾಡ್ಸಿದೆ ಅವೇ ಪಾಡ್ಸಿದ್ವು. ನಾವು ಒಂದೊಂದು ಚೇಂಜ್ ಮಾಡಿಸಿಲ್ಲ, ಬಟ್ ಪೇಂಟಿಂಗ್ ಮಾತ್ರ ಚೇಂಜ್ ಮಾಡಿಸಿದ್ವಿ. ಲುಕ್ ಇರಲಿ, ನ್ಯೂ ವರ್ಷನ್ ಇರಲಿ ಅಂತೇಳಿ ಪೇಂಟಿಂಗ್ ಮಾಡಿಸಿದ್ವಿ. ಅದು ಬಿಟ್ರೆ ಉಳಿಕಿದ್ವಿ ಎಲ್ಲ ಗಾಡಿ ಪಾಡ್ಸಿ ಏನೇನಿದೆ ಅವೇ ಇದೆ ಒರಿಜಿನಾಲಿಟಿ. ಹ್ಯಾಂಡಲ್ ಒಂದು ಚೇಂಜ್ ಮಾಡಿಸಿದ್ವಿ, ಅದು ಲುಕ್ ಕಾಣಲಿ ಅಂತೇಳಿ. ಯಾಕಂದ್ರೆ ನಮ್ಮ ಕ್ರೇಜ್ ಹೆಂಗಿರುತ್ತೆ ನಾವು ಆ ಥರ ಮಾಡಿಸ್ಕೋಬೇಕಲ್ಲ, ಹಂಗಾಗಿ ಅಪ್ಡೇಟ್ ಮಾಡಿದ್ವಿ ಅಷ್ಟೇ. 2013ನೇ ಗಾಡಿ ತಗೊಂಡು 7 ವರ್ಷ ನಾಯಿ ರುಬ್ಬಿ ಈ ಗಾಡಿನ ರುಬ್ಬಿದ ಮೇಲೆ ಮತ್ತೆ ಮಾಡಿಫೈ ಅಂತೇಳಿ ಮಾಡಿಸಿದ್ವಿ. ಇದು ವೀಲ್ ಚೇಂಜ್ ಮಾಡಿಸಿದ್ವಿ. ಮುಂದೆ ಟೈರ್ ಹೈಟ್ ಇರೋ ಟೈರ್ ಹಾಕ್ಸಿದ್ವಿ. ಮತ್ತೆ ಮಡ್ಗಾಡ್ ಚೇಂಜ್ ಮಾಡಿದ್ವಿ. ಸ್ಟೀಲ್ ಮಡ್ಗಾಡ್ ಇತ್ತು, ಪ್ಲಾಸ್ಟಿಕ್ ಮಡ್ಗಾಡ್ ಹಾಕಿದ್ವಿ. ಅದಾದ್ಮೇಲೆ ಇದು ಶೋ ಇರಲಿ ಅಂತೇಳಿ ಇದು ರಬ್ಬರ್ ಹಾಕ್ಸಿದ್ವಿ. ಮತ್ತೆ ಮುಂದೆ ಹೆಡ್ಲೈಟ್ ದೊಡ್ಡ ಹೆಡ್ಲೈಟ್ ಆಗೈತಿ. ಇಂಡಿಕೇಟರ್ ಅವೇ ಇಂಡಿಕೇಟರ್. ಮತ್ತೆ ಹ್ಯಾಂಡ್ಲ್ ಚೇಂಜ್ ಮಾಡಿದ್ವಿ. ಟ್ಯಾಂಕ್ ಅದೇ, ಬಟ್ ಕಲರ್ ಮಾತ್ರ ಚೇಂಜ್ ಮಾಡಿದ್ವಿ. ಇದು ಬಟರ್ಫ್ಲೈ ಇದು ಹಾಕಿದ್ವಿ. ಬಂಪರ್ ಹಾಕಿದ್ಮೇಲೆ ಇಂಜಿನ್ ಎಲ್ಲ ಅವೇ. ಇವು ಮಾಡಿಫೈ ಇವು ಹಾಕಿದ್ವಿ. ಪೈಪ್ ಅಸಹ್ಯ ಕಾಣತ್ತಂದ್ರೆ ವಾಪಸ್ ರಿಮೂವ್ ಮಾಡಿಬಿಟ್ಟು ಬೇಡಪ್ಪ ಅಂತ ಅಂದ್ಬಿಟ್ಟು ಇದು ಕವರ್ ಇವೆಲ್ಲ ಹಾಕ್ಸಿದ್ವಿ. ಸ್ಟೀಲಿನ ಕಿಟ್ ಆಗಿದ್ವಿ. ಮಿನಿಮಮ್ ಇಲ್ಲಿ ಗಂಗಾವತಿಯಲ್ಲಿ ಯಾವ ಸಿಗಲ್ಲ. ಹೊಸಪೇಟೆ ಶ್ರೀರಾಮ್ ಆಟೋಮೊಬೈಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗಿ ಎಲ್ಲ ಸಾಮಾನು ತಗೊಂಬಂದು ಹಾಕಿದ್ವಿ. ಚೆಕಪ್ ಗೇರ್ ಕೂಡ ಗಾಡಿ ಜೊತೆ ಬಂದಿದ್ದು ಅವೇ ಹಾಕಿದ್ವಿ. ಇದು ಸೈಲೆನ್ಸರ್ ಕೂಡ ಗಾಡಿ ಜೊತೆ ಬಂದಿದೆ. ಸೈಲೆನ್ಸರ್ ಚೇಂಜ್ ಮಾಡಿಲ್ಲ. ಇದು ಎನ್ಬಿಟ್ಟು ಸೈಲೆನ್ಸರ್ ಹಾಕಿ ಇನ್ನೂ ಸೌಂಡ್ ಬರ್ತೈತೆ. ನಾವು ಜಾಸ್ತಿ ಗಾಡಿ ತೆಗಿಲ್ಲ ಅಂದ್ಬಿಟ್ಟು ಇದೇ ಸೈಲೆನ್ಸರಲ್ಲಿ ಹಾಕಿ ಹೊಡಿತಾ ಇದ್ವಿ, ಮತ್ತೇನಿಲ್ಲ ಅಷ್ಟೇ. ಮತ್ತೆ ಇಲ್ಲಿದ ಟೈರ್ ಫುಲ್ 16 ವೀಲಿನ ಟೈರ್ ಹಾಕಿದ್ವಿ. ಚಿಕ್ಕ ಟೈರ್ ಮಾಡಿದ್ವಿ. ಯಾಕಂದ್ರೆ ಮುಂದೆ ಹೈಟ್ ಮಾಡಿ ಇಂದ ಡೌನ್ ಮಾಡ್ರೆ ಗಾಡಿ ಶೋ ಕಾಣುತ್ತೆ ಅಂತೇಳಿ ಮಾಡಿಸಿದ್ವಿ. ಇಷ್ಟು ನೋಡಿ, ಇಷ್ಟು ಅಪ್ಡೇಟ್ ಮಾಡಿಸಿದ್ವಿ ನಾವು. ಎಲ್ಲರೂ ಇಷ್ಟಿಷ್ಟಕ್ಕೆ ಗಾಡಿ ತೆಗಿಯಲ್ಲ ಅಂತ ಹೇಳ್ತಾರೆ. ಗಾಡಿ ತೆಗಿಬೇಕಾದ್ರೆ ಎಷ್ಟು ಸ್ಟ್ರಗಲ್ ಇದೆ. ಮನೆ ಒಳಗೆ ಬಿಟ್ರೆ ನಮ್ಮ ಮನೆಯಲ್ಲಿ ಜಾಸ್ತಿ ಜಲ್ದಿ ತೆಗಿಯೋಕ್ಕಾಗಲ್ಲ. ಈ ಗಾಡಿ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ಆ ಗಾಡಿ ತೆಗಿಬೇಕಂದ್ರೆ ಎಷ್ಟು ಒದ್ದಾಡಿದ್ದೀವಿ ನಾವು ಅಂತೇಳಿ. ಹೊರಗಡೆ ಗಾಡಿ ತೆಗಿಬೇಕಂದ್ರೆ ನಾವು ಹಂಗೆ ಒತ್ತಾಡಬೇಕು, ಮತ್ತೆ ಒಳಗೆ ಬಿಡ್ಬೇಕಂದ್ರೆ ಹಂಗೆ ಒತ್ತಾಡಬೇಕು. ಅದ್ರ ಸಂಬಂಧ ನಾವು ಗಾಡಿ ತೆಗಿಯಲ್ಲ. ಆಮೇಲೆ ಇದು ಪೊಲೀಸರದ್ದು ಮತ್ತೆ ಕಿರಿಕಿರಿ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಗಾಡಿ ಜಾಸ್ತಿ ಹೊಡೆಯಲ್ಲ ಮನೆಯಲ್ಲಿ. ನಮ್ಮ ಪಾಡಿ ನಾವು ಕೆಲ್ಸಕ್ಕೆ ಹೋಗ್ಬಿಡೋರು ಮನೆಯಲ್ಲಿ. ಹಂಗಾಗಿ ಬಿಡೋದಕ್ಕೆ ಈ ಗಾಡಿ ಕಳ್ತನ ಆಗ್ತಾವು. ಇಲ್ಲೆಲ್ಲ ಕಳ್ಳರು ಜಾಸ್ತಿ ಇದಾರೆ ಅನ್ನೋದಕ್ಕೆ ನಾವು ಗಾಡಿ ಜಾಸ್ತಿ ತೆಗಿಯಲ್ಲ. ಮತ್ತೆ ತೆಗೆದ್ರೆ ಮನೆ ಮುಂದೆ ಬಿಡ್ಬೇಕು, ಮತ್ತೆ ನೋಡ್ಕೊನಾರು ಯಾರೇ ಇರಲ್ಲ. ಅದ್ರ ಸಂಬಂಧ ಈ ಗಾಡಿ ನಾವು ಜಾಸ್ತಿ ತೆಗಿಯಕ್ಕೆ ಹೋಗಲ್ಲ. ಬರ್ರಿ ಗಾಡಿ ಸ್ಟಾರ್ಟ್ ಮಾಡಿ ನೋಡಮ್ಮ, ಸೌಂಡ್ ಹೆಂಗ್ ಬರುತ್ತೆ ಅಂತೇಳಿ ಚೆಕ್ ಮಾಡಮ್ಮ. ನೀವು ಕೂಡ ಸೌಂಡ್ ಹೆಂಗೈತೆ ಅಂತ ಕೇಳಕ್ಕಂತ್ರಿ. ಎಲ್ಲರ ಕಾಯ್ದಿದೆ ಸೌಂಡಿಗೋಸ್ಕರನೇ. ಬರ್ರಿ ಸ್ಟಾರ್ಟ್ ಮಾಡಿ ನೋಡಮ್ಮ. ಇದು ಭಾಳ ಅಂದ್ರೆ ಭಾಳ ದಿನ ಮನ್ಯಾಗ ನಿಂದ್ರಿಸಿದ್ವಿ ಗಾಡಿ, ಹಂಗಾಗಿ ಸ್ಟಾರ್ಟ್ ಆಗೋಲ್ದು ಗಾಡಿ. ಒಬ್ಬೊಬ್ಬರು ಗಾಡಿನೂ ಒಬ್ಬೊಬ್ಬರಿಗೆ ಸ್ಟಾರ್ಟ್ ಮಾಡೋದು ಅವ್ರ ಗಾಡಿದೆ ಅವ್ರಿಗೆ ಗೊತ್ತಿರುತ್ತೆ. ನಮ್ದು ಇದು ಯಮ ಗಾಡಿ ಇದೆ, ನನಗೆ ಸ್ಟಾರ್ಟ್ ಮಾಡೋದು ಹೆಂಗ ಅಂತ ಗೊತ್ತೈತಿ. ಅದನ್ನ ನನಗೊಬ್ರು ಮೆಕ್ಯಾನಿಕ್ ಹೇಳಿದ್ರು. ಈ ರೇಸಿಂಗ್ ವೈರ್ ಬರ್ತಲ್ಲ, ರೇಸಿಂಗ್ ವೈರ್ ಪೈಪ್ನ ಸ್ವಲ್ಪ ಹೆಚ್ಚಿಂಗ್ ಮೇಲೆ ಹಿಡ್ಕೋಬೇಕು. ಮೇಲಿಟ್ಟು ಪೆಟ್ರೋಲ್ ಪೈಪ್ನ ಆನ್ ಮಾಡಿ, ಪೆಟ್ರೋಲ್ ಪೈಪ್ನ ಈ ರೇಸಿಂಗ್ ವೈರ್ ಬರ್ತಲ್ಲ, ರೇಸಿಂಗ್ ವೈರ್ ತಲೆ ಹಿಡ್ಕೋಬೇಕಿದೆ. ವಾಪಸ್ ಈಗ ಪೆಟ್ರೋಲ್ ಆನ್ ಮಾಡ್ರಿ. ಅದು ಫುಲ್ ಆಗ್ಬೇಕು. ಅದು ಫುಲ್ ಆದ್ಮೇಲೆ ಮತ್ತೆ ಆಫ್ ಮಾಡ್ರಿ. ವಾಪಸ್ ಅದು ಪೈಪ್ ಎಲ್ಲಿ ತುರುಗ್ಬಿಡ್ರಿ. ಪೆಟ್ರೋಲ್ ಸೂರಕತ್ತಪ್ಪ ಅಷ್ಟು. ಆ ರೇಸಿಂಗ್ ಪೈಪ್ನ ವಾಪಸ್ ಅದು ಎಲ್ಲಿ ತಲೆ ಇಟ್ಬಿಡ್ರಿ.
ಬರ್ರಿ ಸ್ಟಾರ್ಟ್ ಮಾಡಮ್. ಹೆಂಗ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ, ಒಂದೇ ಕಿಕ್ಕೆ ಸ್ಟಾರ್ಟ್ ಆಗುತ್ತೆ. Everybody is a gangster. Till you see the monster. ಇದು ವಾಯ್ಸ್ ಕ್ಲಿಯರಿಟಿ ಕೇಳಲ್ಲ ಅಂತೇಳಿ ಮೈಕ್ ಹಾಕಿದ್ವಿ. ಆ ಮೈಕಿಗೆ ಸೌಂಡ್ ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ಗೆ. ಯಮ ಗಾಡಿ ಸೌಂಡ್ ಅದು ಬೇರೆ ಕೇಳಿಸ್ತಾ ಇದೆ. ಬಹಳ ದಿನ ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಏನ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ. ಹತ್ತಲ್ಲ ನೀವು 100 ಕಿಕ್ ಕೊಡೋದ್ರೆ ಸ್ಟಾರ್ಟ್ ಆಗಲ್ಲ. ಅಲ್ಲಿ ಪೆಟ್ರೋಲ್ ಹಾಕಿದ್ರೆ ಅಲ್ಲಿ ಪೆಟ್ರೋಲ್ ಹಾಕಿ ಒಂದ್ 2-3 ಕಿಕ್ ಅಥವಾ ಒಂದ್ 5-6 ಕಿಕ್ ಕೊಡೋದ್ರೆ ಮಿನಿಮಮ್ ಸ್ಟಾರ್ಟ್ ಆಗೇ ಆಗತ್ತೆ ಗಾಡಿ. ಅಂತೂ ಇಂತೂ ಕಷ್ಟಪಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಬರ್ರಿ ತಗೊಂಡ್ ಮಾರ್ಕೆಟ್ನಾಗ ಹೋಗಮ್ಮ. ಮಂದಿ ನಿಂತು ಹೆಂಗ್ ನೋಡ್ತಾರ ಗಾಡಿ ನಮ್ದು ನೋಡಮ್ ಬರ್ರಿ. ಅಥವಾ इनायत खलील का जहाज वापस जा रहा है भाई। क्या साहब बच गए बम्बई। चलने का हुक्म, रुकने का हुक्म, जिंदगी पे हुक्म। ಇಲ್ಲ 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 ಉಂಟು. ಆಫ್ರಿಕಾದಿಂದ ಬರ್ತಿದ್ದ ಚಿನ್ನ ನೇರವಾಗಿ